ಸ್ತ್ರೀಯರಿಗೆ ಪರಪುರುಷರ ಮೇಲೆ, ಪುರುಷರಿಗೆ ಪರಸ್ತ್ರೀಯರ ಮೇಲೆ ಏಕೆ ಆಸೆಯಾಗುತ್ತೆ? ನಾಯಿ ಹೇಳಿದ ಒಂದು ಕತೆ ಇದು. ಪೂರ್ವ ಕಾಲದಲ್ಲಿ ಒಂದು ಮರದ ಕೆಳಗೆ ನಾಯಿ ವಾಸ ಮಾಡುತ್ತಿತ್ತು. ಆ ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಮಹರ್ಷಿಯೊಬ್ಬರು ಬರುತ್ತಾರೆ. ಆಗ ನಾಯಿ ಒಂದು ಪ್ರಶ್ನೆಯನ್ನು ಮಹರ್ಷಿಗೆ ಕೇಳುತ್ತದೆ. ಸ್ವಾಮಿ, ನೀವು ಜ್ಞಾನಿಗಳು, ಎಲ್ಲವನ್ನೂ ತಿಳಿದವರು. ನನಗೆ ಈ ಜನ್ಮ ಮುಗಿದ ಮೇಲೆ ಸ್ವರ್ಗ ಸೇರಬೇಕು ಎಂದರೆ ಏನು ಮಾಡಬೇಕು ತಿಳಿಸಿ ಎನ್ನುತ್ತದೆ. ಆಗ ಮಹರ್ಷಿಗಳು, ನೀನು ಸ್ವರ್ಗ ಸೇರಬೇಕೆಂದರೆ ಮೊದಲು 2 ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯಬೇಕು. ನಂತರ ನೀನು ಸ್ವರ್ಗ ಸೇರುತ್ತೀಯೋ ಇಲ್ಲವೋ ಎಂಬುದು ತಿಳಿಯುತ್ತದೆ. ಆಗ ನಾಯಿಯು ಆ 2 ಪ್ರಶ್ನೆಗಳು ಯಾವುವು ತಿಳಿಸಿ ಎಂದು ಕೇಳುತ್ತದೆ. ಮೊದಲ ಪ್ರಶ್ನೆ, ದೇವರಿಗೆ ಹೇಗೆ ನೈವೇದ್ಯ ಅರ್ಪಿಸಬೇಕು? ದರಿದ್ರವಂತನು ಬಡವನು ದೇವರಿಗೆ ಹೇಗೆ ನೈವೇದ್ಯ ಅರ್ಪಿಸಿದರೆ ಭಗವಂತನ ಕೃಪೆಯಿಂದ ಸಂಪತ್ತು ಪಡೆದು ಶ್ರೀಮಂತನಾಗುತ್ತಾನೆ? ಒಬ್ಬ ಸ್ತ್ರೀ ಪರಪುರುಷನನ್ನು ಏಕೆ ಇಷ್ಟಪಡುತ್ತಾಳೆ? ಹಾಗೆಯೇ ಒಬ್ಬ ಪುರುಷ ಮತ್ತೊಬ್ಬ ಸ್ತ್ರೀ ಮೇಲೆ ಏಕೆ ಆಕರ್ಷಿತನಾಗುತ್ತಾನೆ? ಈ 2 ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ತಿಳಿಯಬೇಕು ಎಂದು ಹೇಳಿ ಮಹರ್ಷಿಗಳು ಆ ಜಾಗದಿಂದ ಹೊರಟು ಹೋಗುತ್ತಾರೆ. ಆ ತಕ್ಷಣವೇ ನಾಯಿಯು ಕೂಡ ಆ ಜಾಗದಿಂದ ಹೊರಟು ಈ 2 ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಹೊರಡುತ್ತದೆ. ಎಷ್ಟೋ ಜನರಿಗೆ ಈ ಪ್ರಶ್ನೆಗೆ ಉತ್ತರ ಕೇಳಿದರೂ ಕೂಡ ಸರಿಯಾದ ಉತ್ತರ ಸಿಗದೆ ನಾಯಿಯು ಕಂಗಾಲಾಗುತ್ತದೆ. ಆಗ ದಾರಿಯಲ್ಲಿ ಬರುತ್ತಿದ್ದ ವೃದ್ಧನೊಬ್ಬ, ನೀನು ಭಗವಂತ ಶಿವನ ಬಳಿ ಈ ಪ್ರಶ್ನೆಯನ್ನು ಕೇಳಿದರೆ ಮಾತ್ರ ಸರಿಯಾದ ಉತ್ತರ ನಿನಗೆ ಸಿಗುತ್ತದೆ ಎಂದು ಹೇಳುತ್ತಾರೆ. ಅದೇ ಸಮಯದಲ್ಲಿ ಸಾಕ್ಷಾತ್ ಶಿವ ಹಾಗೂ ಪಾರ್ವತಿ ಅರಣ್ಯ ಸಂಚಾರಕ್ಕೆಂದು ಬಂದಿರುತ್ತಾರೆ. ಇದನ್ನು ತಿಳಿದು ನಾಯಿಯು ಶಿವನ ಬಳಿ ಹೋಗಿ ತನ್ನ ಸಮಸ್ಯೆಯನ್ನು ಶಿವನ ಬಳಿ ಹೇಳಿಕೊಳ್ಳುತ್ತದೆ. ಶಿವನು ಪಾರ್ವತಿ ಜೊತೆ ಒಂದು ಕಲ್ಲಿನ ಮೇಲೆ ಕುಳಿತು ನಾಯಿಗೆ ಹೀಗೆ ಹೇಳುತ್ತಾನೆ, ಈಗ ನಾನು ನಿನಗೆ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ, ಕೇಳು. ನಿನ್ನ ಪ್ರಶ್ನೆಗೆ ಈ ಕಥೆಯಲ್ಲಿ ಉತ್ತರವಿದೆ ಎನ್ನುತ್ತಾನೆ. ಒಂದು ಊರಿನಲ್ಲಿ ವಿಷ್ಣು ದೇವರಿಗೋಸ್ಕರ ಒಂದು ಚಿಕ್ಕ ಗುಡಿ ಇರುತ್ತದೆ. ಆ ಗುಡಿಗೆ ವೃದ್ಧ ಪೂಜಾರಿಯೊಬ್ಬನು ಇರುತ್ತಾನೆ. ಒಂದು ದಿನ ಒಬ್ಬ ತಾಯಿ ತನ್ನ ಚಿಕ್ಕ ಮಗುವನ್ನು ದೇವಸ್ಥಾನದ ಮುಂಭಾಗದಲ್ಲಿ ಬಿಟ್ಟು ಹೊರಟು ಹೋಗುತ್ತಾಳೆ. ಇದನ್ನು ನೋಡಿದ ದೇಗುಲದ ಅರ್ಚಕ, ಇದು ಭಗವಂತನ ಸಂಕಲ್ಪ ಇರಬೇಕು, ಈ ಮಗುವನ್ನು ನಾನೇ ನೋಡಿಕೊಳ್ಳಬೇಕೆಂದು ಆ ಮಗುವನ್ನು ಬೆಳೆಸಿ ದೊಡ್ಡವನ್ನಾಗಿ ಮಾಡುತ್ತಾನೆ. ಆತನಿಗೆ ಮಹೇಶ್ ಎಂದು ಹೆಸರಿಡುತ್ತಾನೆ. ದೇವರಿಗೆ ಹೇಗೆ ಪೂಜೆ ಮಾಡಬೇಕು ಎಂದು ಪೂಜಾರಿ ಮಹೇಶ್ಗೆ ಹೇಳಿಕೊಡುತ್ತಾನೆ. ಯಾರಾದರೂ ದೇವಸ್ಥಾನಕ್ಕೆ ನೈವೇದ್ಯ ತಂದರೆ ಮಾತ್ರ ಇವರಿಬ್ಬರ ಹೊಟ್ಟೆ ತುಂಬುತ್ತಿತ್ತು. ಹೀಗೆ ಕಾಲ ಕಳೆದಂತೆ ಮಳೆಗಾಲ ಶುರುವಾದಾಗ ದೇಗುಲಕ್ಕೆ ಯಾರೂ ಬರುತ್ತಿರಲಿಲ್ಲ. ನೈವೇದ್ಯ ಮಾಡಲು ಧಾನ್ಯಗಳು ಕೂಡ ಇಲ್ಲದೆ ಹಸಿವಿನಿಂದ ಇವರಿಬ್ಬರು ನೀರನ್ನೇ ಕುಡಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು. ಇದನ್ನು ನೋಡುತ್ತಿದ್ದ ವಿಷ್ಣು ದೇವರು ಭಕ್ತನ ರೂಪದಲ್ಲಿ ದೇಗುಲಕ್ಕೆ ಮಳೆಯಲ್ಲೇ ನೆನೆದುಕೊಂಡು ಧಾನ್ಯಗಳನ್ನು ದೇಗುಲಕ್ಕೆ ತರುತ್ತಾನೆ. ನನ್ನ ಯಜಮಾನ ಈ ಧಾನ್ಯಗಳನ್ನು ಕೊಟ್ಟು ಕಳುಹಿಸಿದ್ದಾನೆ, ದಯವಿಟ್ಟು ಈ ಧಾನ್ಯಗಳನ್ನು ಬಳಸಿ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸಿ ಎಂದು ಭಕ್ತನ ರೂಪದಲ್ಲಿದ್ದ ವಿಷ್ಣು ದೇವರು ಹೇಳುತ್ತಾನೆ. ಪೂಜಾರಿಯು ಹೊಟ್ಟೆ ಹಸಿವು ತಾಳಲಾರದೆ ಬೇಗನೆ ನೈವೇದ್ಯ ತಯಾರು ಮಾಡು ಎಂದು ಮಹೇಶ್ಗೆ ಬೈಯುತ್ತಾನೆ. ಇದು ಪೂಜಾರಿಯ ಭಕ್ತಿಯನ್ನು ಕಡಿಮೆ ಮಾಡುತ್ತದೆ. ಆದರೆ ಆತನ ಮಗ ಮಹೇಶ್ ಹಾಗೆ ಮಾಡದೆ ಭಕ್ತಿಯಿಂದಲೇ ನೈವೇದ್ಯವನ್ನು ತಯಾರು ಮಾಡುತ್ತಾನೆ. ನಂತರ ವಿಷ್ಣು ದೇವರಿಗೆ ನೈವೇದ್ಯ ಇಟ್ಟು ನಂತರ ತಾವು ಕೂಡ ತಿಂದು ಆನಂದಿಸುತ್ತಾರೆ. ಇದೇ ರೀತಿ ಭಕ್ತನ ರೂಪದಲ್ಲಿದ್ದ ವಿಷ್ಣು ದೇವರು ಧಾನ್ಯಗಳನ್ನು ದೇಗುಲಕ್ಕೆ ತಂದು ಕೊಡುತ್ತಾನೆ. ಒಂದು ದಿನ ಪೂಜಾರಿಯ ಮಗನಾದ ಮಹೇಶ್, ನಿನ್ನ ಯಜಮಾನ ಯಾರು? ಆತ ದೇಗುಲಕ್ಕೆ ಬರದೆ ನಿನ್ನನ್ನು ಮಾತ್ರ ಏಕೆ ಕಳುಹಿಸುತ್ತಾನೆ ಎಂದು ಪ್ರಶ್ನಿಸಿದಾಗ ವಿಷ್ಣು ದೇವರು, ನನ್ನ ಯಜಮಾನ ಇಲ್ಲಿಗೆ ಬರಲು ಸಾಧ್ಯವಿಲ್ಲ, ಹೀಗೆ ಹೇಗೆ ನಡೆಯುತ್ತಿದೆ ಹಾಗೆ ನಡೆಯಲಿ ಎಂದು ಹೇಳುತ್ತಾನೆ. ಆಗ ಮಹೇಶ್, ದೇವರಿಗೋಸ್ಕರ ನೈವೇದ್ಯಕ್ಕೆ ಧಾನ್ಯಗಳನ್ನು ಕೊಟ್ಟು ನಮ್ಮ ಹೊಟ್ಟೆ ತುಂಬಿಸುವ ನಿನ್ನ ಯಜಮಾನನನ್ನು ನೋಡಿದರೆ ನನಗೆ ಸಂತೋಷವಾಗುತ್ತದೆ ಎಂದು ಬಲವಂತ ಮಾಡಿದಾಗ ವಿಷ್ಣು ದೇವರಿಗೆ ಏನು ಮಾಡಬೇಕೆಂದು ತೋಚದೆ, ನಾನು ರಾಜನಾಗಿ ಮಹಾಲಕ್ಷ್ಮಿಯನ್ನು ರಾಣಿಯಾಗಿ ಮಾಡಿಕೊಂಡು ದೇಗುಲಕ್ಕೆ ಬಂದು ಮಹೇಶ್ನ ಮುಂದೆ ನಿಲ್ಲುತ್ತಾರೆ. ವಿಷ್ಣು ಹಾಗೂ ಮಹಾಲಕ್ಷ್ಮಿಯ ಈ ರೂಪವನ್ನು ನೋಡಿ ದೇವಾನುದೇವತೆಗಳು ಕೂಡ ಆಶ್ಚರ್ಯ ಹೊಂದುತ್ತಾರೆ. ನಂತರ ಮಹೇಶ್ ಭಕ್ತಿಯಿಂದ ನೈವೇದ್ಯ ಮಾಡಿ ವಿಷ್ಣು ದೇವರಿಗೆ ಅರ್ಪಿಸಿ ರಾಜರಾಣಿಯಂತೆ ಬಂದಿರುವ ವಿಷ್ಣು ಲಕ್ಷ್ಮಿಯ ಪಾದಕ್ಕೆ ಬಿದ್ದು, ಸ್ವಾಮಿ, ನೀವು ನಮಗೆ ಎಷ್ಟೋ ದಿನಗಳ ಕಾಲ ಹೊಟ್ಟೆ ತುಂಬಿಸಿದ್ದೀರಿ, ದೇವರ ನೈವೇದ್ಯಕ್ಕೆ ಧಾನ್ಯಗಳನ್ನು ಕೊಟ್ಟು ಕಳುಹಿಸಿದ್ದೀರಿ, ನಿಮ್ಮನ್ನು ನೋಡುತ್ತಿದ್ದರೆ ದೇವರನ್ನೇ ನೋಡಿದಂತಾಗುತ್ತದೆ ಎಂದಾಗ ಮಹಾವಿಷ್ಣು ದೇವರು ಆನಂದದಿಂದ ತನ್ನ ನಿಜ ರೂಪವನ್ನು ತೋರುತ್ತಾನೆ. ನಿನ್ನ ಭಕ್ತಿ ನನಗೆ ಇಷ್ಟವಾಯಿತು. ನನಗೆ ನೈವೇದ್ಯ ಅರ್ಪಿಸಿದ ನಂತರವೇ ನೀನು ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆ. ನಿನ್ನ ಜೀವನ ಧನ್ಯವಾಯಿತು. ಮಹೇಶನು ಕೆಲ ದಿನಗಳ ನಂತರ ಅನೇಕ ಸಂಪತ್ತುಗಳನ್ನು ಹೊಂದಿ ದೊಡ್ಡ ಶ್ರೀಮಂತನಾಗುತ್ತಾನೆ. ಈ ಕತೆ ಕೇಳುತ್ತಿದ್ದ ನಾಯಿ ಶಿವನಿಗೆ ಹೀಗೆ ಹೇಳುತ್ತದೆ, ಶಿವಯ್ಯ, ನಾನು ಕೇಳಿದ ಮೊದಲ ಪ್ರಶ್ನೆಗೆ ಈ ಕಥೆಯಿಂದ ಉತ್ತರ ಸಿಕ್ಕಿದೆ. ಈಗ ನನ್ನ 2ನೇ ಪ್ರಶ್ನೆಗೆ ಉತ್ತರ ಕೊಡು ಎಂದು ಕೇಳಿಕೊಂಡಾಗ ಶಿವನು ಕಥೆಯನ್ನು ಮುಂದುವರೆಸುತ್ತಾನೆ. ಒಂದು ಕಾಲದಲ್ಲಿ ಬಾಲಯ್ಯ ಎಂಬ ರೈತನು ತನ್ನ ಪತ್ನಿಯಾದ
ಗೀತಾ ಜೊತೆ ಸಂಸಾರ ಮಾಡುತ್ತಿರುತ್ತಾನೆ. ಚಿಕ್ಕ ಗುಡಿಸಲಿನಲ್ಲಿ ಇವರ ಜೀವನ ನಡೆಸುತ್ತಿರುತ್ತಾರೆ. ತುಂಬಾ ಕಷ್ಟಪಟ್ಟು ಇವರಿಬ್ಬರು ಜೀವನ ನಡೆಸುತ್ತಿರುತ್ತಾರೆ. ಆದರೆ ಬಾಲಯ್ಯನಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತದೆ. ಊರಿನ ದೇಗುಲಕ್ಕೆ ಬರುವ ಹೆಂಗಸರನ್ನು ನೋಡಿ ಸದಾ ಆಕರ್ಷಿತನಾಗುತ್ತಿರುತ್ತಾನೆ. ತನ್ನ ಪತ್ನಿಯು ಕೂಡ ದೇಗುಲಕ್ಕೆ ಬರುವ ಪುರುಷರನ್ನು ನೋಡಿ ಆಕರ್ಷಿತಳಾಗುತ್ತಾಳೆ. ಹೀಗೆ ಒಂದು ದಿನ ಒಬ್ಬ ಕಳ್ಳನು ದೇಗುಲದ ಮುಂದೆ ಹೋಗುವಾಗ ಗೀತಾ ನೋಡಿ ಆಕರ್ಷಿತಳಾಗುತ್ತಾಳೆ. ಒಂದು ದಿನ ಬಾಗಿಲ ಬಳಿ ನಿಂತು ಈ ಕಳ್ಳನನ್ನು ಗಮನಿಸುತ್ತಾ ನಿಂತ ಗೀತಾಳು ಆತನ ಮೇಲೆ ಆಸೆ ಹೆಚ್ಚು ಮಾಡಿಕೊಳ್ಳುತ್ತಾಳೆ. ಆ ಕಳ್ಳನನ್ನು ಮಾತನಾಡಿಸಲು ಆರಂಭಿಸಿದ ಗೀತಾ, ನೀನು ಏನು ಕೆಲಸ ಮಾಡುತ್ತೀಯಾ ಎಂದು ಪ್ರಶ್ನಿಸಿದಾಗ ಕಳ್ಳನು, ನಾನು ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಕಳ್ಳತನ ಮಾಡುತ್ತೇನೆ. ನನ್ನ ಬಳಿ ತುಂಬಾ ಬಂಗಾರ ಒಡವೆಗಳಿವೆ ಎಂದಾಗ ಗೀತಾ ಮತ್ತಷ್ಟು ಆಕರ್ಷಿತಳಾಗಿ, ನನಗೆ ಈ ಊರಿನಲ್ಲಿ ಜೀವಿಸಲು ಇಷ್ಟ ಇಲ್ಲ, ನಾನು ಕೂಡ ನಿನ್ನ ಜೊತೆ ಬಂದು ಬಿಡುತ್ತೇನೆ ಎಂದು ಕಳ್ಳನಿಗೆ ಹೇಳುತ್ತಾಳೆ. ಆಗ ಕಳ್ಳನು, ಹಾಗಾದರೆ ನಿನ್ನ ಬಳಿ ಇರುವ ಬಂಗಾರ ಹಣವನ್ನೆಲ್ಲ ತಂದು ಬಿಡು, ಈ ಊರನ್ನು ಬಿಟ್ಟು ನಾವು ಬೇರೆ ಊರಿನಲ್ಲಿ ಹೊಸ ಜೀವನ ಆರಂಭಿಸೋಣ ಎಂದು ಹೇಳುತ್ತಾನೆ. ಆತನನ್ನು ನಂಬಿ ಗೀತಾ ಮನೆಯಲ್ಲಿದ್ದ ಆಕೆಯ ಬಂಗಾರ, ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಕಳ್ಳನ ಜೊತೆ ಹೊರಟು ಹೋಗುತ್ತಾಳೆ. ಅದೇ ಸಮಯದಲ್ಲಿ ಬಾಲಯ್ಯ ಪಕ್ಕದ ಊರಿಗೆ ಹೋದಾಗ ಒಂದು ಅಂದವಾದ ಸ್ತ್ರೀಯನ್ನು ಕಂಡು ಆಕರ್ಷಿತನಾಗುತ್ತಾನೆ. ಆಕೆಯೊಂದಿಗೆ ಮಾತನಾಡಲು ಆರಂಭಿಸಿದ ಅವನು, ನೀನು ನೋಡಲು ತುಂಬಾ ಚೆನ್ನಾಗಿದ್ದೀಯಾ, ನಾನು ನಿನ್ನೊಡನೆ ಜೀವನ ಮಾಡಲು ಇಷ್ಟಪಡುತ್ತೇನೆ ಎಂದು ತಿಳಿಸಿದಾಗ ಆ ಸುಂದರ ಸ್ತ್ರೀ, ಹಾಗಾದರೆ ನಿನ್ನ ಬಳಿ ಇರುವ ಬಂಗಾರ ಹಣವನ್ನೆಲ್ಲ ತೆಗೆದುಕೊಂಡು ಬಾ, ಒಟ್ಟಿಗೆ ಜೀವಿಸೋಣ ಎನ್ನುತ್ತಾಳೆ. ಬಾಲಯ್ಯ ಮನೆಗೆ ಬಂದು ಮನೆಯಲ್ಲಿ ಉಳಿದಿದ್ದ ಬಂಗಾರ, ಹಣ, ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಆ ಸುಂದರ ಸ್ತ್ರೀ ಜೊತೆ ಓಡಿ ಹೋಗುತ್ತಾನೆ. ಕೆಲವು ದಿನಗಳ ನಂತರ ಬಾಲಯ್ಯ ಹಾಗೂ ಸುಂದರ ಸ್ತ್ರೀ, ಗೀತಾ ಹಾಗೂ ಕಳ್ಳ ಒಂದು ನದಿಯ ಬಳಿ ತಮಗೆ ಗೊತ್ತಿಲ್ಲದೆ ಸೇರುತ್ತಾರೆ. ಆಗ ಕಳ್ಳ ತನ್ನ ನಿಜ ರೂಪವನ್ನು ಗೀತಾಳಿಗೆ ತೋರಿಸುತ್ತಾನೆ. ಗೀತಾಳಿಗೆ ಮೋಸ ಮಾಡಬೇಕೆಂದು ಮೊದಲೇ ಯೋಜನೆ ಹಾಕಿಕೊಂಡು ಬಂದಿರುತ್ತಾನೆ. ಇಂದಿನಿಂದ ನೀನು ನನ್ನ ಜೊತೆ ಜೀವಿಸಲು ಆಗೋದಿಲ್ಲ ಎಂದು ನದಿಯಲ್ಲಿ ಗೀತಾಳನ್ನು ತಳ್ಳಿಬಿಡುತ್ತಾನೆ. ಇದೇ ರೀತಿಯಾಗಿ ಬಾಲಯ್ಯನಿಗೂ ಕೂಡ ಆ ಸುಂದರ ಸ್ತ್ರೀ ಮೋಸ ಮಾಡುತ್ತಾಳೆ. ನಿನ್ನ ಅವಶ್ಯಕತೆ ಇನ್ನು ಮುಂದೆ ನನಗಿಲ್ಲ ಎಂದು ಹೇಳಿ ರೈತನನ್ನು ನದಿಗೆ ತಳ್ಳಿಬಿಡುತ್ತಾಳೆ. ರೈತ ಬಾಲಯ್ಯ ಹಾಗೂ ಆತನ ಪತ್ನಿಯಾಗಿದ್ದ ಗೀತಾ ಇಬ್ಬರು ತಾವು ಮಾಡಿದ ತಪ್ಪಿಗೆ ನದಿಯಲ್ಲಿ ಮುಳುಗಿ ಸಾಯುತ್ತಾರೆ. ಆಗ ಶಿವನು ಹೀಗೆ ಹೇಳುತ್ತಾನೆ, ಯಾರು ಧರ್ಮವನ್ನು ಪಾಲಿಸುವುದಿಲ್ಲವೋ, ಕಾಮ ಆಸೆಗಳಿಗೆ ಒಳಗಾಗಿ ತಪ್ಪುಗಳನ್ನು ಮಾಡುತ್ತಾರೋ ಅವರು ಹೀಗೆ ನಾಶವಾಗುತ್ತಾರೆ ಎಂದು ತಿಳಿಸುತ್ತಾನೆ. ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು, ಕಳ್ಳರ ಜೊತೆ, ಮೋಸಗಾರರ ಜೊತೆ ಜೀವಿಸಬಾರದು, ಅವರೊಂದಿಗೆ ಪ್ರಯಾಣ ಮಾಡಬಾರದು, ಧರ್ಮವನ್ನು ಪಾಲಿಸಬೇಕು. ನಿಸ್ವಾರ್ಥದಿಂದ ಬದುಕುವವರಿಗೆ ಮಾತ್ರ ಶಾಂತಿ ಸಿಗುತ್ತದೆ. ಮೊದಲು ಬೇರೆಯವರ ಹೊಟ್ಟೆ ತುಂಬಿಸಿ ನಂತರ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಬೇಕು, ಯಾರನ್ನು ನೋಯಿಸಬಾರದು. ಇದೇ ರೀತಿಯ ಮನಮೆಚ್ಚುವ ಕಥೆಗಳು ಬೇಕೆಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಂದನಾ ಲೋಕ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.